ಕಾವೇರಿ ನೀರಿಗೆ ಮತ್ತೆ ಮೊಳಗಿದ ರಣಕಹಳೆ. 3500 ಕ್ಯೂಸೆಕ್ಸ್ ನೀರು ಬಿಡಲು ಶಿಫಾರಸು. ಕರ್ನಾಟಕದ ಆಕ್ಷೇಪಕ್ಕೆ ಸಿಗುತ್ತಾ ನ್ಯಾಯ? ವೀಕ್ಷಕರೇ ನಮಸ್ಕಾರ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ವಿವಾದ ತಾತ್ಕಾಲಿಕವಾಗಿ ತಣ್ಣಗಾಗಿದೆ. ಇದೇ ವೇಳೆ ದಕ್ಷಿಣದಲ್ಲಿ ಕಾವೇರಿ ನದಿ ನೀರು ಹಂಚಿಕೆ ವಿವಾದ ಮತ್ತೊಮ್ಮೆ ಭುಗಿಲೆಬ್ಬಿಸಿದೆ. ಕಾವೇರಿ ನಿಯಂತ್ರಣ ಸಮಿತಿ ಮಂಗಳವಾರ ಲೇಟೆಸ್ಟ್ ಆಗಿ ನೀಡಿರುವ ನಿರ್ದೇಶನ ತಮಿಳುನಾಡು ಕರ್ನಾಟಕದ ನಡುವೆ ನೀ ಕೊಡೆ ನಾ ಬಿಡೆ ಎಂಬ ಹಠಮಾರಿ ಪಟ್ಟು ಹಿಡಿಯುವ ಪರಿಸ್ಥಿತಿ ತಂದಿಟ್ಟಿದೆ. ತಮಿಳುನಾಡಿಗೆ ಪ್ರತಿನಿತ್ಯ 3500 ಕ್ಯೂಸೆಕ್ಸ್ ಕಾವೇರಿ ನೀರು ಹರಿಸಬೇಕು ಎಂದು ಕಾವೇರಿ ನಿಯಂತ್ರಣ ಸಮಿತಿ ಸೂಚನೆ ನೀಡಿದೆ. ಸಮಿತಿಯ ಈ ಶಿಫಾರಸು ಕರ್ನಾಟಕ ಸರ್ಕಾರಕ್ಕೆ ಆಘಾತ ತಂದಿಟ್ಟಿದೆ. ಕಾವೇರಿ ನಿಯಂತ್ರಣ ಸಮಿತಿಯ ಈ ಶಿಫಾರಸಿನ ಸುದ್ದಿ ನದಿ ಪಾತ್ರದ ಜಿಲ್ಲೆಗಳು ಮತ್ತು ಕರ್ನಾಟಕದಾದ್ಯಂತ ಹರಿದಾಡಿದ ಕೂಡಲೇ ಕನ್ನಡ ಪರ ಸಂಘಟನೆಗಳು ಎಚ್ಚೆತ್ತುಕೊಂಡಿವೆ. ಹೋರಾಟಕ್ಕೆ ರೋಡ್ ಮ್ಯಾಪ್ ಕೂಡ ಸಿದ್ಧಗೊಂಡಿವೆ. ಈ ವಿಚಾರ ತಿಳಿಯುತ್ತಿದ್ದಂತೆ ಎಚ್ಚೆತ್ತ ಡಿಕೆ ಶಿವಕುಮಾರ್ ಸರ್ಕಾರ ಸಮಿತಿಯ ಶಿಫಾರಸಿನ ವಿರುದ್ಧ ಮೇಲ್ಮನವಿ ಸಲ್ಲಿಸುವುದಾಗಿ ಘೋಷಿಸಿದೆ. ಇದೇ ವೇಳೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಇಂಥ ಸಂದರ್ಭದಲ್ಲಿ ಪಕ್ಷ ರಾಜಕಾರಣ ಬಿಟ್ಟು ಕರ್ನಾಟಕ ಹಾಗೂ ನದಿ ಪಾತ್ರದ ರೈತರು ಮತ್ತು ಜನರ ಪರವಾಗಿ ಒಗ್ಗಟ್ಟಿನಿಂದ ಜೋಡೆತ್ತಾಗಿ ಹೋರಾಡೋಣ ಎಂದು ಹೇಳಿಕೆ ನೀಡಿ ಡಿಕೆ ಸರ್ಕಾರಕ್ಕೆ ಸಂದೇಶ ರವಾನಿಸಿದ್ದಾರೆ. ಮುಂಗಾರು ಆರಂಭವಾಗಿ 2 ತಿಂಗಳಾದರೂ ಕಾವೇರಿ ನದಿ ಪಾತ್ರದ 4 ಜಲಾಶಯಗಳು ಅರ್ಧದಷ್ಟು ತುಂಬಲು ಸಾಧ್ಯವಾಗಿಲ್ಲ. ಪರಿಸ್ಥಿತಿ ಇಂಥ ಗಂಭೀರ ಸನ್ನಿವೇಶದಲ್ಲಿ ಇರುವಾಗ ನೀರು ಹರಿಸಲು ಹೇಗೆ ತಾನೇ ಸಾಧ್ಯ ಎಂಬುದು ಕರ್ನಾಟಕ ಸರ್ಕಾರದ ಸ್ಪಷ್ಟ ಮಾತು. ಕೃಷಿ ಚಟುವಟಿಕೆಗೆ ಈ ಬಾರಿ ನೀರಿಲ್ಲ ಎಂದು ನದಿ ಪಾತ್ರದ ರೈತರು ಮಾತನಾಡ್ತಾ ಇದ್ದಾರೆ. ಬೆಂಗಳೂರಿನ ಜನರ ಕುಡಿಯುವ ನೀರಿಗೆ ಕಾವೇರಿಯೇ ಜೀವನದಿ. ಇಲ್ಲಿ ಕುಡಿಯುವ ಹನಿ ನೀರಿಗೂ ತತ್ವಾರ ಆಗಿದೆ ಎಂದು ಜನ ಆಡಿಕೊಳ್ತಾ ಇದ್ದಾರೆ. ಇಂಥ ಗಂಭೀರ ಸನ್ನಿವೇಶದಲ್ಲಿ ತಮಿಳುನಾಡಿಗೆ 3500 ಕ್ಯೂಸೆಕ್ಸ್ ನೀರು ಬಿಡಿ ಎಂದು ಹೇಳುವುದು ಅಕ್ಷಮ್ಯ ಅಪರಾಧ ಎಂದು ಕನ್ನಡಿಗರು ಸಮಿತಿಯ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಒಂದು ಹೆಜ್ಜೆ ಮುಂದಿಟ್ಟು ಕನ್ನಡಿಗರ ಕಣ್ತಪ್ಪಿಸಿ ಒಂದೊಮ್ಮೆ ರಾಜ್ಯ ಸರ್ಕಾರ ರಾತ್ರೋರಾತ್ರಿ ತಮಿಳುನಾಡಿಗೆ ನೀರು ಹರಿಸಲು ಮುಂದಾದರೆ ಕರ್ನಾಟಕ ಬಂದ್ ಮಾಡಿ ಹೋರಾಟಕ್ಕಿಳಿಯುವುದಾಗಿ ಎಚ್ಚರಿಕೆ ಗಂಟೆ ಬಾರಿಸಿದೆ. ಸಮಿತಿಯ ಶಿಫಾರಸು ಅವೈಜ್ಞಾನಿಕ ಮತ್ತು ಕನ್ನಡಿಗರಿಗೆ ಮಾರಕವಾಗಿದೆ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಬಿಜೆಪಿ ಕೂಡ ಶಿಫಾರಸಿನ ವಿರುದ್ಧ ಗರ್ಜಿಸಿದೆ. ನದಿ ಪಾತ್ರದ ಜನರ ಹಿತ ಕಡೆಗಣಿಸಿದರೆ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕ ಸರ್ಕಾರದ ಪರ ವಕೀಲ ಮೋಹನ್ ಕಾತರತಿ ಮತ್ತು ನದಿ ನೀರ ತಜ್ಞರ ಜೊತೆಗೆ ರಾಜ್ಯ ಸರ್ಕಾರ ಸಮಾಲೋಚನೆಯನ್ನ ನಡೆಸಿ ಕರ್ನಾಟಕದ ಜನರ ಹಾಗೂ ರೈತರ ಹಿತರಕ್ಷಣೆಗೆ ಸಿಎಂ ಶಿವಕುಮಾರ್ ಮುಂದಾಗಿದ್ದಾರೆ ಎಂದು ವಿಶ್ವಸನೀಯ ಸಿಎಂಒ ಮೂಲಗಳು ತಿಳಿಸಿವೆ. ಮುಂಗಾರು ಮಳೆ ಹಾಗೂ ನೀರಿನ ಕೊರತೆ ಎದುರಾದ ಪರಿಸ್ಥಿತಿಯ ಗಂಭೀರತೆ ಅರಿತು ಸರ್ಕಾರ ಕನ್ನಡಿಗರು ಕರ್ನಾಟಕದ ಪರ ದೃಢ ನಿರ್ಧಾರ ಕೈಗೊಳ್ಳುವ ಅಗ್ನಿ ಪರೀಕ್ಷೆ ಈಗ ಡಿಕೆ ಸರ್ಕಾರಕ್ಕೆ ಎದುರಾಗಿದೆ. ಕಾವೇರಿ ನದಿ ನೀರಿನ ಬಗ್ಗೆ ಗ್ಯಾರಂಟಿ ಸರ್ಕಾರ ಇಡುವ ಬೆಕ್ಕಿನ ಹೆಜ್ಜೆ ಈಗ ಕನ್ನಡಿಗರ ಕಣ್ಗಾವಲಿನಲ್ಲಿದೆ. ಬ್ಯೂರೋ ರಿಪೋರ್ಟ್ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.